ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಸಲ್ಯೂಷನ್ ಅಂಡ್ ಕಂಪೋಸಿಷನ್ ಆಫ್ ದಿ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರೆಗೂ ಬೇಕಾಗಿರುವಂಥ ಎಲ್ಲ ಇಂಜಿನಿಯರಿಂಗ್ ಕಾನ್ಸೆಪ್ಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಈಗ ಫೈಂಡ್ ದ ರಿಸಲ್ಟೆಂಟ್ ಅಂಡ್ ಆಲ್ಸೋ ಫೈಂಡ್ ದ ಡೈರೆಕ್ಷನ್ ಅಂಡ್ ಪೊಸಿಷನ್. ಸೊ ರಿಸಲ್ಟೆಂಟ್ ಆರ್ ಅಥವಾ ಮ್ಯಾಗ್ನಿಟ್ಯೂಡ್ಗೆ ಫಾರ್ಮುಲಾ ಏನು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಡೈರೆಕ್ಷನ್ಗೆ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸಮೇಷನ್ ವೈ ಬೈ ಸಮೇಷನ್ ಎಕ್ಸ್. ಸೊ ಪೊಸಿಷನ್ನ ಬರೆಯೋದನ್ನ ನಾನು ಹೇಳ್ಕೊಡ್ತೀನಿ. ಈಗ ಏನು ಬೇಕು? ಮೇಜರ್ ಆಗಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಬೇಕು, ಸಮೇಷನ್ ಆಫ್ ಎಫ್ ಆಫ್ ವೈ ಬೇಕು. ಅವೆರಡನ್ನು ಕಂಡು ಹಿಡಿದ್ರೆ ಪ್ರಾಬ್ಲಮ್ ಆಲ್ಮೋಸ್ಟ್ ಅಲ್ಲ 90% ಡನ್. ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಹಾರಿಜಾಂಟಲ್ ಫೋರ್ಸಸ್. ಹಾರಿಜಾಂಟಲ್ ಫೋರ್ಸಸ್ ಪ್ರತಿಯೊಂದು ಹಾರಿಜಾಂಟಲ್ ಫೋರ್ಸಸ್ ಗಳ ಸಮೇಷನ್ ಅನ್ನ ಮಾಡಬೇಕು. ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ಮಲಕೊಂಡಿರೋವು ಅಂತ ಅರ್ಥ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೇನು? ವರ್ಟಿಕಲ್ ಫೋರ್ಸಸ್. ವರ್ಟಿಕಲ್ ಫೋರ್ಸಸ್ 90 ಡಿಗ್ರಿ ಇರುವಂಥವು ಅಂದ್ರೆ ಸ್ಟ್ರೈಟ್ ಇರುವಂಥವನ್ನ ವರ್ಟಿಕಲ್ ಫೋರ್ಸಸ್ ಅಂತ ಕರಿತೀವಿ. ಇವಾಗ ಪ್ಲಸ್ ಮೈನಸ್ ಅನ್ನು ನೋಡ್ತಾ ಹೋಗೋಣ. ಅಂದ್ರೆ ರೈಟ್ ಸೈಡ್ಗೆ ಬಲಗಡೆ ಹೋದ್ರೆ ಪ್ಲಸ್, ಎಡಗಡೆ ಹೋದ್ರೆ ಮೈನಸ್, ಮೇಲ್ಗಡೆ ಹೋದ್ರೆ ಪ್ಲಸ್, ಕೆಳಗಡೆ ಹೋದ್ರೆ ಮೈನಸ್. ಇಷ್ಟು ನೆನಪಿರಿ. ಏನು? ಬಲಗಡೆ ಹೋದ್ರೆ ಪ್ಲಸ್, ಎಡಗಡೆ ಹೋದ್ರೆ ಮೈನಸ್, ಮೇಲ್ಗಡೆ ಹೋದ್ರೆ ಪ್ಲಸ್, ಕೆಳಗಡೆ ಹೋದ್ರೆ ಮೈನಸ್. ಯಾವುದು? ಈ ಡೈರೆಕ್ಷನ್ಗಳು. ಅದು ನೆನಪಿರಿ. ಈಗ ಹಾರಿಜಾಂಟಲ್ ಫೋರ್ಸಸ್ಗಳಿವೆ ಮತ್ತೆ ವರ್ಟಿಕಲ್ ಫೋರ್ಸಸ್ಗಳಿವೆ. ಸ್ವಲ್ಪ ಇನ್ಕ್ಲೈನ್ ಫೋರ್ಸಸ್ಗಳು ಇವೆ. ಇನ್ಕ್ಲೈನ್ ಫೋರ್ಸಸ್ ಅಂದ್ರೆ ಒಂದು ಸ್ವಲ್ಪ ಆಂಗಲ್ ಅಲ್ಲಿ ಟಿಲ್ಟ್ ಆಗಿರ್ತದೆ. ಈ ಇನ್ಕ್ಲೈನ್ ಫೋರ್ಸಸ್ ವ್ಯಾಲ್ಯೂ ಕೂಡ ನಮಗೆ ಬೇಕು. ಏನಕ್ಕೆ? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ನ ಮಾಡೋದಕ್ಕೆ. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಅವಕ್ಕೆ ಡಯಾಗ್ರಾಮ್ ಹಾರಿಜಾಂಟಲ್ ಫೋರ್ಸ್ ಮತ್ತೆ ವರ್ಟಿಕಲ್ ಫೋರ್ಸ್ ಗಳನ್ನ ನಾವೇ ಡ್ರಾ ಮಾಡ್ಕೊಳ್ತೀವಿ. ಏನಕ್ಕೆ ಆರೋ ಔಟ್ವರ್ಡ್ ಡ್ರಾ ಮಾಡಿದೆ ನೋಡಿ? ಇದು ಕೂಡ ಔಟ್ವರ್ಡ್ ಹೋಗ್ತಾ ಇರುವಂತಹ ಆರೋ. ಸೊ ಔಟ್ವರ್ಡ್ ಡ್ರಾ ಮಾಡಬೇಕು. ಸೊ ಔಟ್ವರ್ಡ್ ಡ್ರಾ ಮಾಡಾದ್ಮೇಲೆ ವ್ಯಾಲ್ಯೂ ಏನಾಗುತ್ತೆ? 15. ಹಾರಿಜಾಂಟಲ್ ಫೋರ್ಸ್ ಆದ್ರೆ ಕಾಸ್ ಅಂತ ತಗೋಬೇಕು. ಡಿಗ್ರಿ ಎಷ್ಟು? 60 ಡಿಗ್ರಿ. 60 ಡಿಗ್ರಿ. ನೆಕ್ಸ್ಟ್ ವರ್ಟಿಕಲ್ ಅಂತಂದ್ರೆ ಸೈನ್. ಸೊ 15 ಸೈನ್ ಡಿಗ್ರಿ ಎಷ್ಟು? 60 ಡಿಗ್ರಿ. ಈಗ ಈ ಕಡೆದು ಇನ್ನೊಂದು ಇನ್ಕ್ಲೈನ್ ಫೋರ್ಸ್. ಸೊ ಇದರ ಡೈರೆಕ್ಷನ್ ಹೊರಗಡೆ ಹೋಗ್ತಾ ಇದೆ. ಸೊ ಹೊರಗಡೆ ತೋರಿಸ್ತೀನಿ. ಸೊ ಏನಾಯ್ತು? ಇದಕ್ಕೆ 25 ಕಾಸ್ 30 ಡಿಗ್ರಿ. ಇಲ್ಲಿ 30 ಡಿಗ್ರಿ ಇದೆ. ನೆಕ್ಸ್ಟ್ ಅದೇ ಡಿಗ್ರಿನ ಬರೀಬೇಕು ಮೇಲೂ ಕೂಡ. 25 ಸೈನ್ 30 ಡಿಗ್ರಿ. ಈಗೇನಾಯ್ತು? ನಮ್ಮ ಇನ್ಕ್ಲೈನ್ ಫೋರ್ಸಸ್ ಗಳನ್ನು ಕೂಡ ನಾವು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಫೋರ್ಸಸ್ ಗಳಾಗಿ ಕನ್ವರ್ಟ್ ಮಾಡಿದೀವಿ. ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ನ ಈಸಿಯಾಗಿ ಕಂಡುಹಿಡಿಯಬಹುದು. ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಆಫ್ ಎಕ್ಸ್ ನ ಕಂಡುಹಿಡಿಯೋಣ. ಎಫ್ ಆಫ್ ಎಕ್ಸ್ ಅಂದ್ರೆ ಹಾರಿಜಾಂಟಲ್ ಫೋರ್ಸ್. ನೆನಪಿರ್ಲಿ, ಬಲಗಡೆ ಹೋಗ್ತಿರೋದು ಪಾಸಿಟಿವ್, ಎಡಗಡೆ ಹೋಗ್ತಿರೋದು ನೆಗೆಟಿವ್. ಸೊ ಪಾಯಿಂಟ್ ನ ನೋಡಿ, ಬಲಗಡೆ ಹೋಗ್ತಾ ಇದೆ. ಸೊ ಯಾವುದು? 20. ಸೊ ಡೈರೆಕ್ಟ್ 20 ಪಾಸಿಟಿವ್. ನೆಕ್ಸ್ಟ್ ಯಾವುದು? ಇದು. ಸೊ ಬಲಗಡೆ ಹೋಗ್ತಾ ಇದೆ ಪಾಸಿಟಿವ್. ಅದರ ವ್ಯಾಲ್ಯೂ ಏನು? 15 ಕಾಸ್ 60 ಡಿಗ್ರಿ. ನೆಕ್ಸ್ಟ್ ಯಾವುದು ಹಾರಿಜಾಂಟಲ್ ಫೋರ್ಸ್ ಇದೆ? ಇಲ್ಲೊಂದು ಹಾರಿಜಾಂಟಲ್ ಫೋರ್ಸ್ ಇದೆ. ಆದ್ರೆ ಅದು ಎಡಗಡೆ ಹೋಗ್ತಾ ಇದೆ ನೋಡಿ, ಎಡಗಡೆ ಹೋಗ್ತಾ ಇದೆ. ಸೊ ಏನ್ ಮಾಡಬೇಕು? ನೆಗೆಟಿವ್ ಆಗಿ ತಗೋಬೇಕು. ಮೈನಸ್ ಅದರ ವ್ಯಾಲ್ಯೂ ಏನು? 25 ಕಾಸ್ 30 ಡಿಗ್ರಿ. 25 ಕಾಸ್ 30 ಡಿಗ್ರಿ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು, ಸೊ ಹಾರಿಜಾಂಟಲ್ ಆಯಿತು. ವರ್ಟಿಕಲ್ ಫೋರ್ಸಸ್ ನ ನೋಡಿ. ಮೊದಲನೇ ವರ್ಟಿಕಲ್ ಫೋರ್ಸ್ ಯಾವುದು? ಇದು 15 ಸೈನ್ 60. ಸೊ ಮೇಲ್ಗಡೆ ಹೋಗ್ತಾ ಇದೆ ಪಾಸಿಟಿವ್. 15 ಸೈನ್ 60 ಡಿಗ್ರಿ ಪ್ಲಸ್ ನೆಕ್ಸ್ಟ್ ಯಾವುದು? 30 ಡಿಗ್ರಿ. ಸೊ ಮೇಲ್ಗಡೆ ಹೋಗ್ತಾ ಇದೆ ಪಾಸಿಟಿವ್. 30 ಪ್ಲಸ್ ನೆಕ್ಸ್ಟ್ ಯಾವುದು? 25 ಸೈನ್ 30 ಡಿಗ್ರಿ. ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಪ್ಲಸ್ 25 ಸೈನ್ 30 ಡಿಗ್ರಿ. ಈಗ ವ್ಯಾಲ್ಯೂ ಎಷ್ಟಾಗುತ್ತೆ? 20 ಪ್ಲಸ್ 15 ಕಾಸ್ 60 ಡಿಗ್ರಿ. 15 ಕಾಸ್ 60 ಡಿಗ್ರಿ. ಡೈರೆಕ್ಟ್ ಆಗಿ ಕ್ಯಾಲ್ಸಿಲ್ ಹಾಕಿದ್ರೆ ಬರುತ್ತೆ. ವ್ಯಾಲ್ಯೂ ಏನು? 8.816. ಡೆಸಿಮಲ್ ಆದ್ಮೇಲೆ 3 ನಂಬರ್ನ ತಗೊಳ್ಳಿ. ಮೈನಸ್ 25 ಕಾಸ್ 30 ಡಿಗ್ರಿ ಎಷ್ಟಾಗುತ್ತೆ? 22.275. ಈಗ
ಈಗ ಅವಷ್ಟನ್ನು ಒಂದೇ ಸರಿ ಮಾಡಿ. 20 ಪ್ಲಸ್ 8.816 ಮೈನಸ್ 22.275. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ದು 6.514. ನೆಕ್ಸ್ಟ್ ಸಮೇಷನ್ ಆಫ್ ವೈ. ಸೊ ನ್ಯೂಟನ್ ಅಂತ ಬರೀರಿ. ಯಾಕೆ? ಫೋರ್ಸ್ಗಳ ಸಮೇಷನ್, ಫೋರ್ಸಿನ ಎಸ್ ಐ ಯೂನಿಟ್ ಏನು? ನ್ಯೂಟನ್. ನೆಕ್ಸ್ಟ್ 15 sin 60 12.135 plus 30 plus 25 sin 30 11.349. ಸೊ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 12.135 ಪ್ಲಸ್ 30 ಪ್ಲಸ್ 11.349. ಸೊ ಎಷ್ಟಾಗುತ್ತೆ ವ್ಯಾಲ್ಯೂ? 53.484 ನ್ಯೂಟನ್. ಒಬ್ಬೊಬ್ಬರಿಗೆ ಏನು ಡೌಟ್ ಬರುತ್ತೆ ಅಂತಂದರೆ, ಸರ್ ಇದು ಒಬ್ಬೊಬ್ಬರಿಗೆ 54 ಬಂದಿದೆ, ಒಬ್ಬೊಬ್ಬರಿಗೆ 55 ಬಂದಿದೆ. ಸೊ ಏನಾಗಲ್ಲ, ಪ್ಲಸ್ ಆರ್ ಮೈನಸ್ 2 ಹ್ಯಾಪನ್ ಆಗುತ್ತೆ. ಏನಕ್ಕೆ ಅಂದರೆ ನಾವು ಡೆಸಿಮಲ್ಸ್ನ ಎಷ್ಟು ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ಒಬ್ಬೊಬ್ರು ಒಂದೇ ಒಂದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ಒಂದನ್ನ ತಗೊಂಡಿರ್ತಾರೆ, ಅವಾಗ ಏನಾಗುತ್ತೆ ಒಂಚೂರು ಜಾಸ್ತಿ ಬರುತ್ತೆ ಫೈನಲ್ ವ್ಯಾಲ್ಯೂ. ಒಬ್ಬೊಬ್ರು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ವ್ಯಾಲ್ಯೂ ತಗೊಂಡಿರ್ತಾರೆ, ಅದಕ್ಕಿಂತ ಒಂಚೂರು ಜಾಸ್ತಿ ಕಡಿಮೆ ಬರುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ನೀವು ಜಾಸ್ತಿ ಆದಂಗೆ ಈ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಇಷ್ಟ, ನೀವು ಡೆಸಿಮಲ್ ಪಾಯಿಂಟ್ 3 ತಗೊಳ್ಳಿ ಅಥವಾ 2. ಮೋರ್ ಅಕ್ಯುರೇಸಿ ಬೇಕು ಅಂತಂದ್ರೆ 2 ಅಥವಾ 3 ಡೆಸಿಮಲ್ ಪಾಯಿಂಟ್ನ ತಗೊಳ್ಳೇಬೇಕು ಇಲ್ಲಿ ಅಡಿಷನ್ ಮಾಡಬೇಕಾದ್ರೆ. ಈಗ ಸಮೇಷನ್ ಎಫ್ ಆಫ್ ಎಕ್ಸ್ ಸಿಕ್ತು, ಸಮೇಷನ್ ಎಫ್ ಆಫ್ ವೈ ಸಿಕ್ತು. ಮೊದಲನೇದೇನು? ರಿಸಲ್ಟೆಂಟ್ ಆರ್ ಅಥವಾ ಮ್ಯಾಗ್ನಿಟ್ಯೂಡ್. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಿದೆ? 6.541 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್ 53.484 ಹೋಲ್ ಸ್ಕ್ವೇರ್. ಸೊ ಇದನ್ನು ಕ್ಯಾಲ್ಸಿಯಂ ಸಾಲ್ವ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ? 55.797 ನ್ಯೂಟನ್. ಏನು ಮಾಡಿ? ಫಸ್ಟ್ ಇದನ್ನ ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಇದನ್ನ ಹೋಲ್ ಸ್ಕ್ವೇರ್, ಅವೆರಡನ್ನ ಆ್ಯಡ್ ಮಾಡಿ ರೂಟ್ ಹಾಕಿ. ಸೊ ಪಾಯಿಂಟ್ಗಳು ನೀವು ಇಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ವೇರಿ ಆದ್ರೂ ಏನು ಚಿಂತೆ ಇಲ್ಲ. 53, 54, 55 ಆ ರೇಂಜಲ್ಲಿ ಬಂದ್ರೂ ಏನು ಚಿಂತೆ ಇಲ್ಲ. ನೆಕ್ಸ್ಟ್ ಟೀಟಾನ ಕಂಡುಹಿಡಿಬೇಕು. ಸೊ ಟೀಟಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ. ಸಮೇಷನ್ ಆಫ್ ಎಫ್ ಆಫ್ ವೈ ಏನಪ್ಪ? 53.484 divided by summation of f of x 6.514. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ? ಫಸ್ಟ್ ಇದನ್ನ ಡಿವೈಡ್ ಮಾಡಿ, ನೆಕ್ಸ್ಟ್ tan ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 83.982 ಡಿಗ್ರಿ. ಸೊ ಒಂಚೂರು ವೇರಿ ಆಗ್ಬೋದು, ಏನು ಚಿಂತೆ ಇಲ್ಲ. 80 ಬಂದ್ರೂ ಏನು ಚಿಂತೆ ಇಲ್ಲ, ಮಾರ್ಕ್ಸ್ ಕೊಡ್ತಾರೆ. 83.982 ಪಾಯಿಂಟ್ ತಗೊಳೋದ್ರ ಮೇಲೆ ಡಿಪೆಂಡ್. ಇವಾಗ ರಿಸಲ್ಟೆಂಟ್ ಆರ್ ಅಥವಾ ಮ್ಯಾಗ್ನಿಟ್ಯೂಡ್ ಆಯಿತು, ಡೈರೆಕ್ಷನ್ ಥೀಟಾ ಆಯಿತು. ಇನ್ನು ಪೊಸಿಷನ್ ಅನ್ನ ಕಂಡುಹಿಡಿಬೇಕು. ಸೊ ಪೊಸಿಷನ್ ಅನ್ನ ಕಂಡುಹಿಡಿಬೇಕಾದ್ರೆ ಈಗ ನೋಡಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? ಪಾಸಿಟಿವ್ ಪ್ಲಸ್ 6.541. ಸೊ ಪ್ಲಸ್ ಅಂತಂದ್ರೆ ಹಾರಿಜಾಂಟಲ್ ಫೋರ್ಸ್ ಅಲ್ವಾ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ. ಸೊ ಹಾರಿಜಾಂಟಲ್ ಫೋರ್ಸ್ ಅಂದ್ರೆ, ಹಾರಿಜಾಂಟಲ್ ಫೋರ್ಸ್ ಪಾಸಿಟಿವ್ ಅಂದ್ರೆ ಏನು? ಬಲಗಡೆ ಹೋಗ್ಬೇಕು. ಪಾಸಿಟಿವ್ ಅಂದ್ರೆ ಬಲಗಡೆ. ಸೊ 6.541. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಕೂಡ ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ರೆ ಮೇಲ್ಗಡೆ ಹೋಗುತ್ತೆ. ಸೊ ಮೇಲ್ಗಡೆ. ಸೊ ಅದರ ವ್ಯಾಲ್ಯೂ ಏನಪ್ಪ? 53.484. ನೆಕ್ಸ್ಟ್ ಡಿಗ್ರಿ ಅಂದ್ರೆ ಡೈರೆಕ್ಷನ್. ರಿಸಲ್ಟೆಂಟ್ ಇನ ಡೈರೆಕ್ಷನ್ ಏನು? ಥೀಟಾ ಈಸ್ ಈಕ್ವಲ್ ಟು 83.982. ಸೊ ರಿಸಲ್ಟೆಂಟ್ ಇದಾಗಿರುತ್ತೆ. ರಿಸಲ್ಟೆಂಟ್ ಯಾವತ್ತಿದ್ರೂ ಹೀಗೆ ಹೋಗುತ್ತೆ. ಇವೆರಡನ್ನ ಸಮೇಷನ್ ಮಾಡ್ಕೊಂಡು ರಿಸಲ್ಟೆಂಟ್ ಆರ್ ವ್ಯಾಲ್ಯೂ ನಮಗೆ ಇಲ್ಲಿದೆ 55.797. ನೆಕ್ಸ್ಟ್ ರಿಸಲ್ಟೆಂಟ್ಗೂ ಮತ್ತೆ ಇನ್ನೊಂದು ಫೋರ್ಸ್ಗೂ ಇರುವಂತಹ ಆಂಗಲ್ ಎಷ್ಟು? ಥೀಟಾ 83.982. ಇಷ್ಟೇ, ಸಿಂಪಲ್. ಸೊ ಇದೇನಾಯಿತು? ಪೊಸಿಷನ್ ಡಯಾಗ್ರಾಮ್. ಪಾಸಿಟಿವ್ ಇರೋದ್ರಿಂದ ರೈಟ್ ಸೈಡ್, ಪಾಸಿಟಿವ್ ಇರೋದ್ರಿಂದ ಮೇಲ್ಗಡೆ. ಅದೇನಾದರೂ ಎಫ್ ಆಫ್ ವೈ ಏನಾದರೂ ನೆಗೆಟಿವ್ ಬಂದಿದ್ರೆ ಸಮೇಷನ್ ಆಫ್ ಎಫ್ ಆಫ್ ವೈ ಕೆಳಗಡೆ ತೋರಿಸ್ಬೇಕಿತ್ತು ಅಷ್ಟೇ. ಪೊಸಿಷನ್ ತೋರಿಸೋದು ಹಾಗೆ. ಸೊ ಇಲ್ಲ ಅಂದರೆ ಪ್ಲಸ್ ಅಂತ ಬರೆದ್ಬಿಡಿ ಕೊನೆಯಲ್ಲಿ, ಅಷ್ಟೇ, ಮುಗೀತು. ರೆಸೊಲ್ಯೂಷನ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಫೋರ್ಸಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.